ಕೋಲಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸೇವೆಗಳು ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವರು ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡ್ತಾ, ಏಜೆನ್ಸಿ ಜೊತೆ ಪೇಮೆಂಟ್ ವಿಚಾರದಲ್ಲಿ ಗೊಂದಲ ಇದೆ, ಬಾಕಿ ವೇತನ ನೀಡುವಂತೆ ಸೂಚನೆಯನ್ನ ನೀಡಿದ್ದೇವೆ, ಶೀಘ್ರವೇ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಲಿದ್ದೇನೆ. ಸರ್, ಈಗ ಕೋಲಾರದ ಒಂದು ವಿಚಾರ, ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸ್ಥಗಿತ ಮಾಡಿದ್ದಾರೆ, 140 ಕೋಟಿ ಪೆಂಡಿಂಗ್ ಇದೆ. ಅದು ಕೋಲಾರದ ವಿಚಾರ ಅಂತ ಅಲ್ಲ, ಅದು ಏಜೆನ್ಸಿ ಏನಿದ್ದಾರೆ ಅದು ಅವ್ರದ್ದು ಸ್ವಲ್ಪ ಕೆಲವು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಪೇಮೆಂಟ್ಸ್ದು. ಅದು ಹಳೆ ಪೇಮೆಂಟ್ಸು, ಅದನ್ನು ಯಾವ ಥರ ಆಗಿ ಸೆಟಲ್ ಮಾಡಬೇಕು ಅಂತ ನಮ್ಮ MD NHM ಅವ್ರಿಗೆ ಹೇಳಿದ್ದೆ. ಅದು ನ್ಯಾಯಯುತವಾಗಿ ನಾವು ಏನು ಕೊಡಬೇಕು ಅಂತ. ಆ ವಿಚಾರದಲ್ಲಿ ಬರೀ ಕೋಲಾರ ಅಲ್ಲ, ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ, ಚಾರ್ಜ್ ಮಾಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್, ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಸೊ ನಾವೇನು ಮಾಡ್ತಾ ಇದೀವಿ, ನಮ್ಮ ಡಾಕ್ಟರ್ ಅವರು ಮಾಡದೇ ಇರೋದ್ರಿಂದ ಅಲ್ಲಿ ಹತ್ತಿರ ಇರುವಂಥ ಬೇರೆ ಎಂಪ್ಯಾನಲ್ ಆಸ್ಪತ್ರೆಗೆ ನಾವು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ, ರೆಫರ್ ಮಾಡಿ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಬೇಸಿಕಲಿ ಜ್ವರದ್ದು, ಉಸಿರಾಟ ಸಮಸ್ಯೆ, ಕರಳು, ರಕ್ತಹೀನತೆ, ಈ ರೀತಿಯಾದಂಥ ಇಲ್ಲೇನು ನಾನು ನಿಮ್ಗೆ ತೋರಿಸ್ತಾ ಏನಲ್ಲ, ಇಷ್ಟು ರೋಗಗಳಿಗೆ ಬೇಕಿರುವಂಥ ಮೆಡಿಸಿನ್ಗಳನ್ನು ಖರೀದಿ ಮಾಡಿಲ್ಲ. ಅದು ಟೆಂಡರ್ಗಳೆಲ್ಲ ಕರೆದಾಗಿದೆ, ಅದನ್ನು ಸುಮಾರು ಈಗ ವರ್ಕೌಟ್ಗಳು ಕೂಡ ಇಶ್ಯೂ ಆಗಿದೆ, ಕೆಲವೆಲ್ಲ ಬರೋ ತಿಂಗಳು ಸಪ್ಲೈ ಆಗ್ತಾ ಇದೆ, ಅದೆಲ್ಲ ಇದೆ. ಅಲ್ಲಿವರೆಗೂ ನಾವು ಎಲ್ಲ ನಮ್ಮ ಆಸ್ಪತ್ರೆಗಳಿಗೆ ಸ್ಥಳೀಯವಾಗಿ ಖರೀದಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಸೊ ಲೋಕಲಲ್ಲಿ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಏನು ಗ್ಯಾಪ್ ಇತ್ತು, ಅದನ್ನು ಕೂಡ ನಾವು ನೆನ್ನೆ ರಿಲೀಸ್ ಮಾಡಿದ್ದೀವಿ ದುಡ್ಡು. ಸೊ ಅವರು ಲೋಕಲಲ್ಲಿ ಪರ್ಚೇಸ್ ಮಾಡೋದಕ್ಕೆ ಫುಲ್ ಪವರ್ಸ್ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ, ದುಡ್ಡು ಇದೆ. ಇಲ್ಲಿ ಟೆಂಡರ್ ನಾವು ಕರೆದಾಗಿದೆ. ಕೆಲವು ಡ್ರಗ್ಸ್ಗೆ ವರ್ಕೌಟ್ಗಳು ಇಶ್ಯೂ ಆಗಿದೆ, ಕೆಲವು ಡ್ರಗ್ಸ್ಗೆ ಬಹುಶಃ ಈ ತಿಂಗಳು ಬರೋ ತಿಂಗಳಲ್ಲೆಲ್ಲ ಇಶ್ಯೂ ಆಗ್ತದೆ. ಯೂಶಲಿ ಅಧಿಕಾರಿಗಳು ಒಂದಿಷ್ಟು ಜನ ಹಗರಣ ಮಾಡಿರುವಂಥ ಟ್ರಾನ್ಸ್ಫರ್ ಆಗಿತ್ತು, KTPP ಕಾಯ್ದೆ ಉಲ್ಲಂಘನೆ ಆಗಿತ್ತು, ಆ ಸಂದರ್ಭದಲ್ಲಿ ಡಿಲೇ ಸ್ಟಾರ್ಟ್ ಆಗಿದ್ದು ಅಂತ ಕೂಡ ಒಂದು ಪಾಯಿಂಟ್. ನಾವು ಈಗ ಗೈಡ್ಲೈನ್ಸ್ ಚೇಂಜ್ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಟೆಂಡರ್ ಪ್ರೊಸೆಸ್ಸಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡೋದು, ಮುಕ್ತವಾಗಿರಬೇಕು, ಹೆಚ್ಚು ಜನ ಕಾಂಪಿಟೇಷನ್ ಬರಬೇಕು, ಮತ್ತು ಇದರಲ್ಲಿ ನಮಗೆ ಗುಣಮಟ್ಟವನ್ನು, ಮತ್ತು ಈಗ ನಾವು ಕ್ವಾರಂಟೈನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಡ್ರಗ್ಸ್ ವರ್ಕೌಟ್ ಇಶ್ಯೂ ಮಾಡಿರೋದನ್ನು ನಾವು ಅದನ್ನು ಚೆಕ್ ಮಾಡಿ ಸರಿ ಇದೆ ಅಂತ ರಿಪೋರ್ಟ್ ಬಂದ ನಂತರನೇ ನಾವು ಆಸ್ಪತ್ರೆಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಅಲ್ಲಿವರೆಗೂ ಈಗ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೋಗ್ತಾ ಇಲ್ಲ ನಾವು. ಮೊದಲು ಆ ಥರ ಮಾಡ್ತಾ ಇರಲ್ಲ. ಮೊದಲು ಏನು ಸಪ್ಲೈ ಮಾಡೋರು ನೇರವಾಗಿ ಆಸ್ಪತ್ರೆಗಳು ಸಪ್ಲೈ ಮಾಡಿಬಿಡ್ತಾಯಿದ್ರು ನಮ್ಮ ವೇರೋಸ್ ಮುಖಾಂತರ. ಅದು ಈಗ ನಾವು ಟೆಸ್ಟ್ ಮಾಡಿ ಸರಿ ಇದೆಯಾ ಇಲ್ಲವಾ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನಂತರನೇ ಆಸ್ಪತ್ರೆಗಳಿಗೆ ಹೋಗಬೇಕು, ನಮ್ಮ ಹೆಲ್ತ್ ಕೇಂದ್ರಗಳಿಗೆ ಹೋಗಬೇಕು ಅಂತ ನಾವು ಮಾಡಿದ್ದೀವಿ. ಅದು ಸ್ವಲ್ಪ ಏನಾಗಿದೆ, ಹೊಸ ಮಾನದಂಡಗಳದು, ಟು ಇಂಪ್ರೂವ್ ದ ಕ್ವಾಲಿಟಿ ಮೆಡಿಸಿನ್. ಗುಣಮಟ್ಟ ನೋಡಿಕೊಂಡೇ ಸಪ್ಲೈ ಆಗಬೇಕು. ಯಾಕಂದರೆ ಗುಣಮಟ್ಟ ಇಲ್ಲದೇ ಇರೋದನ್ನು ಸಪ್ಲೈ ಆಗಿ ಅದ್ರ ತೊಂದರೆ ಆಯಿತು ಅಂತ ನಮ್ಗೆ ಮಾಹಿತಿ ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ವಿ. ಪ್ರಾಬಬ್ಲಿ ಎಷ್ಟು ದಿನದಲ್ಲಿ ಸರಿ ಹೋಗ್ಬೋದು ಸರ್? ಈಗ ನೋಡಿ, ನಾವು ಆಸ್ಪತ್ರೆಗಳು ಎಲ್ಲರದ್ದು ದುಡ್ಡಿದೆ, ಅವರು ಲೋಕಲ್ ಖರೀದಿ ಮಾಡ್ಬೋದು, ಪೇಷಂಟ್ಸ್ಗೆ ದುಡ್ಡು ಕೊಡ್ಬೋದು, ಪೇಷಂಟ್ಸ್ಗೆ ಮೆಡಿಸಿನ್ಸ್ ಕೊಡ್ಬೋದು. ಇದು ಈಗಾಗಲೇ ಬಹುಶಃ ಈ ತಿಂಗಳು ಬರೋ ತಿಂಗಳಿಂದ ನಮ್ಮ KSMS ಇಂದ ಮಾರ್ಚ್ ಎಂಡ್ವರೆಗೆ ಎಲ್ಲ ಸಪ್ಲೈಗಳು ಆಗೋಗ್ತದೆ. ಇನಿಷಿಯಲ್ ಟೆಂಪ್ರರಿಗೆ ಬೇಕಾಗಿರೋದು ಅವರೇ ಪರ್ಚೇಸ್ ಮಾಡ್ಬೋದು, ಮಾರ್ಚ್ ಎಂಡಿಂದ ಬರುತ್ತೆ. ದುಡ್ಡಿದೆ, ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ, ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಇಷ್ಟ ಆಗಿತ್ತು ಆರೋಗ್ಯ ಅವರ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BB ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಲಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸೇವೆಗಳು ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವರು ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡ್ತಾ, ಏಜೆನ್ಸಿ ಜೊತೆ ಪೇಮೆಂಟ್ ವಿಚಾರದಲ್ಲಿ ಗೊಂದಲ ಇದೆ, ಬಾಕಿ ವೇತನ ನೀಡುವಂತೆ ಸೂಚನೆಯನ್ನ ನೀಡಿದ್ದೇವೆ, ಶೀಘ್ರವೇ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಲಿದ್ದೇನೆ. ಸರ್, ಈಗ ಕೋಲಾರದ ಒಂದು ವಿಚಾರ, ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸ್ಥಗಿತ ಮಾಡಿದ್ದಾರೆ, 140 ಕೋಟಿ ಪೆಂಡಿಂಗ್ ಇದೆ. ಅದು ಕೋಲಾರದ ವಿಚಾರ ಅಂತ ಅಲ್ಲ, ಅದು ಏಜೆನ್ಸಿ ಏನಿದ್ದಾರೆ ಅದು ಅವ್ರದ್ದು ಸ್ವಲ್ಪ ಕೆಲವು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಪೇಮೆಂಟ್ಸ್ದು. ಅದು ಹಳೆ ಪೇಮೆಂಟ್ಸು, ಅದನ್ನು ಯಾವ ಥರ ಆಗಿ ಸೆಟಲ್ ಮಾಡಬೇಕು ಅಂತ ನಮ್ಮ MD NHM ಅವ್ರಿಗೆ ಹೇಳಿದ್ದೆ. ಅದು ನ್ಯಾಯಯುತವಾಗಿ ನಾವು ಏನು ಕೊಡಬೇಕು ಅಂತ. ಆ ವಿಚಾರದಲ್ಲಿ ಬರೀ ಕೋಲಾರ ಅಲ್ಲ, ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ
ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಏನು ಹೇಳಿದ್ದಾರೆ. ಆದರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಪೇಷಂಟ್ ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ ಅಂತ. ಚಾರ್ಜ್ ಮಾಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡಬೇಕು. ಚಾರ್ಜ್ ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಸೊ ನಾವೇನು ಮಾಡ್ತಾ ಇದೀವಿ, ನಮ್ಮ ಡಾಕ್ಟರ್ ಅವರು ಮಾಡದೇ ಇರೋದ್ರಿಂದ ಅಲ್ಲಿ ಹತ್ತಿರ ಇರುವಂಥ ಬೇರೆ ಎಂಪ್ಯಾನಲ್ಡ್ ಆಸ್ಪತ್ರೆಗೆ ನಾವು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ, ರೆಫರ್ ಮಾಡಿ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಬೇಸಿಕಲಿ ಜ್ವರದ್ದು, ಉಸಿರಾಟ ಸಮಸ್ಯೆ, ಕರಳು, ರಕ್ತಹೀನತೆ, ಈ ರೀತಿಯಾದಂಥ ಇಲ್ಲೇನು ನಾನು ನಿಮ್ಗೆ ತೋರಿಸ್ತಾ ಏನಲ್ಲ, ಇಷ್ಟು ರೋಗಗಳಿಗೆ ಬೇಕಿರುವಂಥ ಮೆಡಿಸಿನ್ಗಳನ್ನು ಖರೀದಿ ಮಾಡಿಲ್ಲ. ಅದು ಟೆಂಡರ್ಗಳೆಲ್ಲ ಕರೆದಾಗಿದೆ. ಅದನ್ನು ಸುಮಾರು ಈಗ ವರ್ಕೌಟ್ಗಳು ಕೂಡ ಇಶ್ಯೂ ಆಗಿದೆ. ಕೆಲವೆಲ್ಲ ಬರೋ ತಿಂಗಳು ಸಪ್ಲೈ ಆಗ್ತಾ ಇದೆ, ಅದೆಲ್ಲ ಇದೆ. ಅಲ್ಲಿವರೆಗೂ ನಾವು ಎಲ್ಲ ನಮ್ಮ ಆಸ್ಪತ್ರೆಗಳಿಗೆ ಸ್ಥಳೀಯವಾಗಿ ಖರೀದಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಸೊ ಲೋಕಲಲ್ಲಿ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಅವ್ರದ್ದು ದುಡ್ಡಿದೆ ಎಲ್ಲ ಆಸ್ಪತ್ರೆಗಳಲ್ಲಿ. ಸ್ವಲ್ಪ ಏನು ಗ್ಯಾಪ್ ಇತ್ತು ಅದನ್ನು ಕೂಡ ನಾವು ನಿನ್ನೆ ರಿಲೀಸ್ ಮಾಡಿದ್ದೀವಿ ದುಡ್ಡು. ಸೊ ಅವರು ಲೋಕಲಲ್ಲಿ ಪರ್ಚೇಸ್ ಮಾಡೋದಕ್ಕೆ ಫುಲ್ ಪವರ್ಸ್ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ, ದುಡ್ಡು ಇದೆ. ಇಲ್ಲಿ ಟೆಂಡರ್ ನಾವು ಕರೆದಾಗಿದೆ. ಕೆಲವು ಡ್ರಗ್ಸ್ಗೆ ವರ್ಕೌಟ್ಗಳು ಇಶ್ಯೂ ಆಗಿದೆ, ಕೆಲವು ಡ್ರಗ್ಸ್ಗೆ ಬಹುಶಃ ಈ ತಿಂಗಳು ಬರೋ ತಿಂಗಳಲ್ಲೆಲ್ಲ ಇಶ್ಯೂ ಆಗ್ತದೆ. ಯೂಶಲಿ ಅಧಿಕಾರಿಗಳು ಒಂದಿಷ್ಟು ಜನ ಹಗರಣ ಮಾಡಿರುವಂಥ ಟ್ರಾನ್ಸ್ಫರ್ ಆಗಿತ್ತು, KTPP ಕಾಯ್ದೆ ಉಲ್ಲಂಘನೆ ಆಗಿತ್ತು, ಆ ಸಂದರ್ಭದಲ್ಲಿ ಡಿಲೇ ಸ್ಟಾರ್ಟ್ ಆಗಿದ್ದು ಅಂತ ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಈಗ ಗೈಡ್ಲೈನ್ಸ್ ಚೇಂಜ್ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಟೆಂಡರ್ ಪ್ರೊಸೆಸ್ಸಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡೋದು, ಮುಕ್ತವಾಗಿರಬೇಕು, ಹೆಚ್ಚು ಜನ ಕಾಂಪಿಟೇಷನ್ ಬರಬೇಕು, ಮತ್ತು ಇದರಲ್ಲಿ ನಮಗೆ ಗುಣಮಟ್ಟವನ್ನು, ಮತ್ತು ಈಗ ನಾವು ಕ್ವಾರಂಟೈನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಡ್ರಗ್ಸ್ ವರ್ಕೌಟ್ ಇಶ್ಯೂ ಮಾಡಿರೋದನ್ನು ನಾವು ಅದನ್ನು ಚೆಕ್ ಮಾಡಿ ಸರಿ ಇದೆ ಅಂತ ರಿಪೋರ್ಟ್ ಬಂದ ನಂತರನೇ ನಾವು ಆಸ್ಪತ್ರೆಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಅಲ್ಲಿವರೆಗೂ ಈಗ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೋಗ್ತಾ ಇಲ್ಲ ನಾವು. ಮೊದಲು ಆ ಥರ ಮಾಡ್ತಾ ಇರಲ್ಲ. ಮೊದಲು ಏನು ಸಪ್ಲೈ ಮಾಡೋರು ನೇರವಾಗಿ ಆಸ್ಪತ್ರೆಗೆ ಸಪ್ಲೈ ಮಾಡಿಬಿಡ್ತಾಯಿದ್ರು ನಮ್ಮ ವೇರ್ಹೌಸ್ ಮುಖಾಂತರ. ಅದು ಈಗ ನಾವು ಟೆಸ್ಟ್ ಮಾಡಿ ಸರಿ ಇದೆಯಾ ಇಲ್ವಾ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನಂತರನೇ ಆಸ್ಪತ್ರೆಗಳಿಗೆ ಹೋಗಬೇಕು, ನಮ್ಮ ಹೆಲ್ತ್ ಕೇಂದ್ರಗಳಿಗೆ ಹೋಗಬೇಕು ಅಂತ ನಾವು ಮಾಡಿದ್ದೀವಿ. ಅದು ಸ್ವಲ್ಪ ಏನಾಗಿದೆ, ಹೊಸ ಮಾನದಂಡಗಳದು, ಟು ಇಂಪ್ರೂವ್ ದ ಕ್ವಾಲಿಟಿ ಮೆಡಿಸಿನ್. ಗುಣಮಟ್ಟ ನೋಡಿಕೊಂಡೇ ಸಪ್ಲೈ ಆಗಬೇಕು. ಯಾಕಂದರೆ ಗುಣಮಟ್ಟ ಇಲ್ಲದೇ ಇರೋದನ್ನು ಸಪ್ಲೈ ಆಗಿ ಅದ್ರ ತೊಂದರೆ ಆಯಿತು ಅಂತ ನಮ್ಗೆ ಮಾಹಿತಿ ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ವಿ. ಪ್ರಾಬಬ್ಲಿ ಎಷ್ಟು ದಿನದಲ್ಲಿ ಸರಿ ಹೋಗ್ಬೋದು ಸರ್? ಈಗ ನೋಡಿ, ನಾವು ಆಸ್ಪತ್ರೆಗಳು ಎಲ್ಲರದ್ದು ದುಡ್ಡಿದೆ, ಅವರು ಲೋಕಲ್ ಖರೀದಿ ಮಾಡ್ಬೋದು, ಪೇಷಂಟ್ಸ್ಗೆ ದುಡ್ಡು ಕೊಡ್ಬೋದು, ಪೇಷಂಟ್ಸ್ಗೆ ಮೆಡಿಸಿನ್ಸ್ ಕೊಡ್ಬೋದು. ಇದೀಗಾಗಲೇ ಬಹುಶಃ ಈ ತಿಂಗಳು ಬರೋ ತಿಂಗಳಿಂದ ನಮ್ಮ KSMS ಇಂದ ಮಾರ್ಚ್ ಎಂಡ್ವರೆಗೆ ಎಲ್ಲ ಸಪ್ಲೈಗಳು ಆಗೋಗ್ತದೆ. ಇನಿಷಿಯಲ್ ಟೆಂಪ್ರರಿಗೆ ಬೇಕಾಗಿರೋದು ಅವರೇ ಪರ್ಚೇಸ್ ಮಾಡ್ಬೋದು, ಮಾರ್ಚ್ ಎಂಡಿಂದ ಬರುತ್ತೆ. ದುಡ್ಡಿದೆ, ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ. ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಆರೋಗ್ಯ ಅವರ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BB ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಲಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸೇವೆಗಳು ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವರು ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರು ಮಾತಾಡ್ತಾ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಸ್ಥಗಿತ ಆಗಿರೋದ್ರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡ್ತಾ, ಏಜೆನ್ಸಿ ಜೊತೆ ಪೇಮೆಂಟ್ ವಿಚಾರದಲ್ಲಿ ಗೊಂದಲ ಇದೆ, ಬಾಕಿ ವೇತನ ನೀಡುವಂತೆ ಸೂಚನೆಯನ್ನು ನೀಡಿದ್ದೇವೆ, ಶೀಘ್ರವೇ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರ ಜೊತೆಲಿದ್ದೇನೆ ಸರ್. ಈಗ ಕೋಲಾರದ ಒಂದು ವಿಚಾರ, ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸ್ಥಗಿತ ಮಾಡಿದ್ದಾರೆ, 140 ಕೋಟಿ ಪೆಂಡಿಂಗ್ ಇದೆ. ಅದು ಕೋಲಾರದ ವಿಚಾರ ಅಂತ ಅಲ್ಲ, ಅದು ಏಜೆನ್ಸಿ ಏನಿದ್ದಾರೆ ಅದು ಅವ್ರದ್ದು ಸ್ವಲ್ಪ ಕೆಲವು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು, ಪೇಮೆಂಟ್ಸ್ದು. ಅದು ಹಳೆ ಪೇಮೆಂಟ್ಸು, ಅದನ್ನು ಯಾವ ಥರ ಆಗಿ ಸೆಟಲ್ ಮಾಡಬೇಕು ಅಂತ ನಮ್ಮ MD NHM ಅವ್ರಿಗೆ ಹೇಳಿದ್ದೆ. ಅದು ನ್ಯಾಯಯುತವಾಗಿ ನಾವು ಏನು ಕೊಡಬೇಕು ಅಂತ. ಆ ವಿಚಾರದಲ್ಲಿ ಬರೀ ಕೋಲಾರ ಅಲ್ಲ, ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಪೇಷಂಟ್ ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ. ಚಾರ್ಜ್ ಮಾಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಸೊ ನಾವೇನು ಮಾಡ್ತಾ ಇದೀವಿ, ನಮ್ಮ ಡಾಕ್ಟರ್ ಅವರು ಮಾಡದೇ ಇರೋದ್ರಿಂದ ಅಲ್ಲಿ ಹತ್ತಿರ ಇರುವಂಥ ಬೇರೆ ಎಂಪ್ಯಾನಲ್ಡ್ ಆಸ್ಪತ್ರೆಗೆ ನಾವು ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ, ರೆಫರ್ ಮಾಡಿ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಬೇಸಿಕಲಿ ಜ್ವರದ್ದು, ಉಸಿರಾಟ ಸಮಸ್ಯೆ, ಕರಳು, ರಕ್ತಹೀನತೆ, ಈ ರೀತಿಯಾದಂಥ ಇಲ್ಲೇನು ನಾನು ನಿಮ್ಗೆ ತೋರಿಸ್ತಾ ಏನಲ್ಲ, ಇಷ್ಟು ರೋಗಗಳಿಗೆ ಬೇಕಿರುವಂಥ ಮೆಡಿಸಿನ್ಗಳನ್ನು ಖರೀದಿ ಮಾಡಿಲ್ಲ. ಅದು ಟೆಂಡರ್ಗಳೆಲ್ಲ ಕರೆದಾಗಿದೆ. ಅದನ್ನು ಸುಮಾರು ಈಗ ವರ್ಕೌಟ್ಗಳು ಕೂಡ ಇಶ್ಯೂ ಆಗಿದೆ. ಕೆಲವೆಲ್ಲ ಬರೋ ತಿಂಗಳು ಸಪ್ಲೈ ಆಗ್ತಾ ಇದೆ, ಅದೆಲ್ಲ ಇದೆ. ಅಲ್ಲಿವರೆಗೂ ನಾವು ಎಲ್ಲ ನಮ್ಮ ಆಸ್ಪತ್ರೆಗಳಿಗೆ ಸ್ಥಳೀಯವಾಗಿ ಖರೀದಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಸೊ ಲೋಕಲಲ್ಲಿ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಅವ್ರದ್ದು ದುಡ್ಡಿದೆ ಎಲ್ಲ ಆಸ್ಪತ್ರೆಗಳಲ್ಲಿ. ಸ್ವಲ್ಪ ಏನು ಗ್ಯಾಪ್ ಇತ್ತು ಅದನ್ನು ಕೂಡ ನಾವು ನಿನ್ನೆ ರಿಲೀಸ್ ಮಾಡಿದ್ದೀವಿ ದುಡ್ಡು. ಸೊ ಅವರು ಲೋಕಲಲ್ಲಿ ಪರ್ಚೇಸ್ ಮಾಡೋದಕ್ಕೆ ಫುಲ್ ಪವರ್ಸ್ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ, ದುಡ್ಡು ಇದೆ.
ಇಲ್ಲಿ ಟೆಂಡರ್ ನಾವು ಕರೆದಾಗಿದೆ. ಒಂದು ಕೆಲವು ಡ್ರಗ್ಸ್ಗೆ ವರ್ಕ್ ಆರ್ಡರ್ಗಳು ಇಶ್ಯೂ ಆಗಿದೆ, ಕೆಲವು ಡ್ರಗ್ಸ್ಗೆ ಬಹುಶಃ ಈ ತಿಂಗಳು ಬರೋ ತಿಂಗಳಲ್ಲೆಲ್ಲ ಇಶ್ಯೂ ಆಗ್ತದೆ. ಯೂಶಲಿ ಅಧಿಕಾರಿಗಳು ಒಂದಿಷ್ಟು ಜನ ಹಗರಣ ಮಾಡಿರುವಂತ ಟ್ರಾನ್ಸ್ಫರ್ ಆಗಿತ್ತು, KTPP ಕಾಯ್ದೆ ಉಲ್ಲಂಘನೆ ಆಗಿತ್ತು, ಆ ಸಂದರ್ಭದಲ್ಲಿ ಡಿಲೇ ಸ್ಟಾರ್ಟ್ ಆಗಿದ್ದು ಅಂತ ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಈಗ ಗೈಡ್ಲೈನ್ಸ್ ಚೇಂಜ್ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಟೆಂಡರ್ ಪ್ರೊಸೆಸ್ಸಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡೋದು, ಮುಕ್ತವಾಗಿರಬೇಕು, ಹೆಚ್ಚು ಜನ ಕಾಂಪಿಟೇಷನ್ ಬರಬೇಕು, ಮತ್ತು ಇದರಲ್ಲಿ ನಮಗೆ ಗುಣಮಟ್ಟವನ್ನು, ಮತ್ತು ಈಗ ನಾವು ಕ್ವಾರಂಟೈನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಡ್ರಗ್ಸ್ ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದನ್ನು ನಾವು ಅದನ್ನು ಚೆಕ್ ಮಾಡಿ ಸರಿ ಇದೆ ಅಂತ ರಿಪೋರ್ಟ್ ಬಂದ ನಂತರನೇ ನಾವು ಆಸ್ಪತ್ರೆಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಅಲ್ಲಿವರೆಗೂ ಈಗ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೋಗ್ತಾ ಇಲ್ಲ ನಾವು. ಮೊದಲು ಆ ಥರ ಮಾಡ್ತಾ ಇರಲ್ಲ. ಮೊದಲು ಏನು ಸಪ್ಲೈ ಮಾಡೋರು ನೇರವಾಗಿ ಆಸ್ಪತ್ರೆಗೆ ಸಪ್ಲೈ ಮಾಡಿಬಿಡ್ತಾಯಿದ್ರು ನಮ್ಮ ವೇರ್ಹೌಸ್ ಮುಖಾಂತರ. ಅದು ಈಗ ನಾವು ಟೆಸ್ಟ್ ಮಾಡಿ ಸರಿ ಇದೆಯಾ ಇಲ್ವಾ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ನಂತರನೇ ಆಸ್ಪತ್ರೆಗಳಿಗೆ ಹೋಗಬೇಕು, ನಮ್ಮ ಹೆಲ್ತ್ ಕೇಂದ್ರಗಳಿಗೆ ಹೋಗಬೇಕು ಅಂತ ನಾವು ಮಾಡಿದ್ದೀವಿ. ಅದು ಸ್ವಲ್ಪ ಏನಾಗಿದೆ, ಹೊಸ ಮಾನದಂಡಗಳದು ಟು ಇಂಪ್ರೂವ್ ದ ಕ್ವಾಲಿಟಿ ಮೆಡಿಸಿನ್. ಗುಣಮಟ್ಟ ನೋಡಿಕೊಂಡೇ ಸಪ್ಲೈ ಆಗಬೇಕು. ಯಾಕಂದರೆ ಗುಣಮಟ್ಟ ಇಲ್ಲದೇ ಇರೋದನ್ನು ಸಪ್ಲೈ ಆಗಿ ಅದ್ರ ತೊಂದರೆ ಆಯಿತು ಅಂತ ನಮ್ಗೆ ಮಾಹಿತಿ ಬರಬಾರ್ದು ಅಂತ ಹೇಳಿ ನಾವು ಅದನ್ನು ಮಾಡಿದ್ವಿ. ಪ್ರಾಬಬ್ಲಿ ಎಷ್ಟು ದಿನದಲ್ಲಿ ಸರಿ ಹೋಗ್ಬೋದು ಸರ್? ಈಗ ನೋಡಿ, ನಾವು ಆಸ್ಪತ್ರೆಗಳು ಎಲ್ಲರದ್ದು ದುಡ್ಡಿದೆ, ಅವರು ಲೋಕಲ್ ಖರೀದಿ ಮಾಡ್ಬೋದು, ಪೇಷಂಟ್ಸ್ಗೆ ದುಡ್ಡು ಕೊಡ್ಬೋದು, ಪೇಷಂಟ್ಸ್ಗೆ ಮೆಡಿಸಿನ್ಸ್ ಕೊಡ್ಬೋದು. ಇದೀಗಾಗಲೇ ಬಹುಶಃ ಈ ತಿಂಗಳು ಬರೋ ತಿಂಗಳಿಂದ ನಮ್ಮ KSMS ಇಂದ ಮಾರ್ಚ್ ಎಂಡ್ವರೆಗೆ ಎಲ್ಲ ಸಪ್ಲೈಗಳು ಆಗೋಗ್ತದೆ. ಇನಿಷಿಯಲ್ ಟೆಂಪ್ರರಿಗೆ ಬೇಕಾಗಿರೋದು ಅವರೇ ಪರ್ಚೇಸ್ ಮಾಡ್ಬೋದು, ಮಾರ್ಚ್ ಎಂಡಿಂದ ಬರುತ್ತೆ. ದುಡ್ಡಿದೆ, ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ. ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಆರೋಗ್ಯ ಅವರ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BB ರಿಪಬ್ಲಿಕ್ ಕನ್ನಡ, ಬೆಂಗಳೂರು.